ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಪರ್ಸನ್ ಆಲ್ಸೋ ಎಷ್ಟಿದೆ? ಈಗ ಟೋಟಲ್ ಇದು 6.25 ಅಲ್ಲಿ ಅಂದ್ರೆ ಸರ್ 6.25 6,25,000 ಎಷ್ಟು ಟೋಟಲ್ ಯೂನಿಟ್ ಕಾಸ್ಟ್ ಎಷ್ಟು ಮನೆ 6.75 lakhs. ಇಲ್ಲ ನೋಡಿ 6.25 2.9 lakhs 2.95 loans. ಅಲ್ಲ ಟೋಟಲ್ ಮನೆ ಕಾಸ್ಟ್ ಎಷ್ಟಿದೆ, ಅದರಲ್ಲಿ ಸಬ್ಸಿಡಿ ಎಷ್ಟು, ಸೆಂಟ್ರಲ್ ಎಷ್ಟು, ಸ್ಟೇಟ್ ಎಷ್ಟು, ಬೆನಿಫಿಷಿಯರಿ ಎಷ್ಟು, ಲೋನ್ ಎಷ್ಟು? 6.68 ಹಾ 6.62 ಇದಕ್ಕೆ ಸೆಂಟ್ರಲ್ ಎಷ್ಟು, ಸ್ಟೇಟ್ ಎಷ್ಟು, ಇದು ಬೆನಿಫಿಷಿಯರಿ ಎಷ್ಟು, ರಾಜ್ಯ ಸರ್ಕಾರ ಲೋನ್ ಎಷ್ಟು? 1,80,000 ರಾಜ್ಯ ಸರ್ಕಾರ 1,00,000 ಓಕೆ, ಕೇಂದ್ರ ಸರ್ಕಾರ 1,50,000 ಓಕೆ, ಬ್ಯಾಂಕ್ ಸಾಲ 190 290 ಲಕ್ಷ ಓಕೆ. ಬೆನಿಫಿಷಿಯರಿ ಪೇಮೆಂಟ್ ಮಾಡ್ತಾರೆ. ಉಳಿದಿದ್ದು ಎಷ್ಟಪ್ಪ? ಉಳಿದಿದ್ದು ಎಷ್ಟು? ಟೋಟಲ್ 6.62 ಸರ್. ನೀವು ಅದೇ ಹೇಳಿದ್ರೆ ಇವಾಗ ಕನ್ಫ್ಯೂಷನ್ ನೋಡಿ. ಬ್ಯಾಂಕ್ ಸಾಲ ಎಷ್ಟು ತಗೋಬೇಕು, ಬೆನಿಫಿಷಿಯರಿ ಇನ್ಶಿಯಲ್ ಅಮೌಂಟ್ ಎಷ್ಟು ಕಟ್ಟಬೇಕು? ಇವಾಗ ಬಡ್ಡಿ 2.9. ವಾಟ್ ಇಸ್ ದ ಬ್ಯಾಂಕ್ ಪಾರ್ಟ್ ರೀ? ಲೋನ್ ಎಷ್ಟು? 2.90 2.90 ಆದ್ರೆ ಎಷ್ಟಾಯ್ತು ಈಗ ಟೋಟಲ್? SC/ST ಇದ್ರೆ 42,000 ಮುಂಗಡವಂತಿಗೆ. ಆದ್ರೆ ಈಗ 1.5 ಪ್ಲಸ್ 1.8 ಪ್ಲಸ್ 2.9 6.2 ಆಯ್ತು. ಇದು 42,000 ಬೆನಿಫಿಷಿಯರಿ 42 ಬೆನಿಫಿಷಿಯರಿ ಕಾಂಟ್ರಿಬ್ಯೂಷನ್. ಸೊ SC ದಿಸ್ ಇಸ್ ಜನರಲ್. ಜನರಲ್ 1.2 ಕಟ್ಟಬೇಕು. ಜನರಲ್ 1.2 ಇನ್ಸ್ಟೆಡ್ ಆಫ್ 2.9 1.2. 1.2 ಕಟ್ಟಬೇಕು. Sir, general person has to be 1.2%. ಯಾವಾಗ್ಲೂ ಒಂದು ಸಬ್ಮಿಷನ್ ರೀ. ನಾನು 1000 ಸರಿ ಹೇಳ್ತೀನಿ, ಒಂದು ಸಣ್ಣ ಸ್ಲಿಪ್ ತಗೊಂಡಿದ್ರೆ ಅನ್ಸಕ್ಕೇನಪ್ಪ ನಿಮಗೆ? ಟೋಟಲ್ ಕಾಸ್ಟ್ ಮನೇದು ಇಷ್ಟು, ಇದರಲ್ಲಿ ಸ್ಟೇಟ್ ಸೆಂಟ್ರಲ್ ಸ್ಟೇಟ್ ಇಷ್ಟು, ಲೋನ್ ಇಷ್ಟು, ಮನೆ ಬಿಟ್ಟು ಸಣ್ಣ ಸ್ಲಿಪ್ ಸಾಕಲ್ಲ Sir, simple answer ಕೊಡಿ. ಎರಡೇ ನಂಬರ್ ಹೇಳಿ. Beneficiary contribution, SC/ST how much? Beneficiary contribution, general how much? ಅಷ್ಟೇ. 42,000 1.5 ಗೆ ಬಂದು 1 ಲಕ್ಷ. General person has to pay 1,20,000 rupees. 1,02,000 rupees and SC/ST ಆಗಿದ್ರೆ 42,000. Sir, regarding this one, ರಾಜ್ಯ ಸರ್ಕಾರದ್ದು ಕೇಂದ್ರ ಸರ್ಕಾರದ್ದು ಸೇಮ್ ಅಮೌಂಟ್ ಇದೆ. ಸರ್ವಿಸಿಗೆ ಬಂದು ಎಷ್ಟು ವರ್ಷ ಆಗಿದ್ದಾರೆ? ಡೆಸಿಗ್ನೇಷನ್ ಯಾವ ಮ್ಯಾನೇಜರ್? ರಾಜೀವ್ ಗಾಂಧಿ. ಸಿಟಿ ಕಾರ್ಪೊರೇಷನ್ ಏನ್ರಿ ಒಬ್ಬ ಮ್ಯಾನೇಜರ್ ಆಗಿ ಒಂದು ಸಿಂಪಲ್ ಸ್ಟೇಟ್ಮೆಂಟ್ ಕೊಡಕ್ಕಾಗಲ್ಲ? ಸಿಂಪಲ್ ಸ್ಟೇಟ್ಮೆಂಟ್. ಇಲ್ಲಿ ಫಸ್ಟ್ ಸ್ಟೇಟ್ ಸೆಂಟ್ರಲ್ ಸ್ಟೇಟ್, ಅದಾದ್ಮೇಲೆ ಬ್ಯಾಂಕ್, ಇವ್ರದ್ದು ಓನರ್ ಬೆನಿಫಿಕೇಶನ್, ಟೋಟಲ್ ದಿಸ್ ಇಸ್ ಅ ಕಾಸ್ಟ್. ಇದು SC/ST, ಆಮೇಲೆ ಜನರಲ್ ಇಷ್ಟು ಕಾಸ್ಟ್. ಸಿಂಪಲ್ ಟೋಟಲ್ ಕಾಸ್ಟ್ ಇಲ್ಲಿ ಬರ್ಕೊಡ್ಬೋದಾ? ಒಂದು ಸ್ಲಿಪ್ ಕೊಡ್ಬೋದಾ ಇದರಲ್ಲಿ? ಹೆಂಗ್ರಿ ಕೆಲಸ ಮಾಡ್ಬೇಕು ನಾವು? 3 ತಿಂಗಳಿಗೆ ಒಂದ್ಸರಿ 4 ತಿಂಗಳಿಗೆ ಒಂದ್ಸರಿ ಮೀಟಿಂಗ್ ಮಾಡ್ತೀವಿ. ಬರೀ ಇದನ್ನ ಚರ್ಚೆ ಮಾಡಕ್ಕೆ 15-20 ನಿಮಿಷ ಆದ್ರೆ ಹೆಂಗಪ್ಪ ಅಜೆಂಡಾ ಮುಗಿಸ್ಬೇಕು ನಾವು? ಅದು ಸರ್ ಯಾಕೆ ಹೇಳ್ತಿದ್ದಾರೆ ಅಂದ್ರೆ ಮೇಜರ್ ಕಾಂಟ್ರವರ್ಸಿ, ನಾಟ್ ಕಾಂಟ್ರವರ್ಸಿ ಬಟ್ ಮೇಜರ್ ಡಿಸ್ಕಷನ್ ಇನ್ ದ ಸಿಟಿ ಇಸ್ ಅಬೌಟ್ ಬೆನಿಫಿಷಿಯರಿ ಕಾಂಟ್ರಿಬ್ಯೂಷನ್. ದಿಸ್ ಇಸ್ ಅ ರೈಟ್ ಅಪರ್ಚುನಿಟಿ ಫಾರ್ ಯು ಟು ಅಟ್ ಲೀಸ್ಟ್ ಶೋ ದ ಬ್ರೇಕಪ್ ಪ್ರಾಬ್ಲಮ್. ಸರ್ ಯಾಕೆ ಹೇಳ್ತೀನಿ ಅಂದ್ರೆ, ನೀವು ಎಷ್ಟು ಕ್ಲಾರಿಟಿ ಆಗಿ ಕೊಡ್ತೀವಿ. ಒಬ್ಬ ಪೊಲಿಟಿಷಿಯನ್ ಆಗಿ ನಾನೇನ್ ಮಾಡ್ಬೇಕಂದ್ರೆ ಪಾರ್ಲಿಮೆಂಟ್ ಅಲ್ಲಿ ರೈಸ್ ಮಾಡಕ್ ಈಸಿ ಆಗುತ್ತೆ. ನೋಡಿ ಇಷ್ಟಿದೆ ಪ್ರಾಬ್ಲಮ್ಸ್ ಇದಾವೆ, ಹಿಂಗಿದಾವೆ, ಮನೆಗಳು ಕಂಪ್ಲೀಟ್ ಆಗ್ತಾ ಇಲ್ಲ. ಸಮ್ವಾಟ್ ಕ್ಯಾನ್ ಪ್ಲಾನ್ ಇಟ್ ಪ್ರಾಪರ್ಲಿ, ಡಿಸ್ಟ್ರಿಬ್ಯೂಟ್ ದಿ ಹೌಸಸ್ ಅಂತ ಹೇಳಿ. ನಾವ್ ಹಿಂಗೆ, ನೀವ್ ಹಿಂಗೆ ಕುಂದ್ರದು, ನಾನ್ ಹಿಂಗೆ ಕುಂದ್ರದು, ಬ್ಯಾಂಕ್ಗಳು ಹಂಗೆ ಕುಂದ್ರದಾದ್ರೆ ಬಡವ್ರಿಗೆ ಕಣ್ಣಿಸ್ತದೆ ಇವಾಗ. ಸರ್ ಇನ್ನೊಂದು ಸರ್ ಸಬ್ಮಿಷನ್, ನಾನು ಕೆಲವೊಂದು ಬೆನಿಫಿಷರೀಸ್ಗೆ ಡೈರೆಕ್ಟ್ಲಿ ಸಬ್ಮಿಷನ್ ಸರ್. ಇದು ಇವತ್ತೇ ಸರ್, ಮಧ್ಯಾಹ್ನ ಮೇಲೆ ಇದು ಮೀಟಿಂಗ್ ಕರ್ಸಿ ಸರ್. ನಾ ಬಂದು 1 ಗಂಟೆಗೆ ಕರ್ಸ್ಬಿಡ್ರಿ ಸರ್. 1 ಗಂಟೆಗೆ ಬರಪ್ಪ, ಅಲ್ಲಿ ಸಾಹೇಬ್ರ ಹತ್ರ ಹೋಗ್ತಾ ಇದೀವಿ, PDDUDC ಕರ್ಕೊಂಡು ಅಲ್ಲಿ ಕರ್ಕೊಂಡ್ ಬನ್ನಿ ಕಮಿಷನರ್ ಆಲ್ಸೋ ಸರ್. ನಾನು ನೆಕ್ಸ್ಟ್ ಟಾಪಿಕ್. ಇದು ಅವರೆಲ್ಲ ಎಲ್ಲರೂ ದೇಶ ಸೇವೆಗೋಸ್ಕರ ಇರ್ತಕ್ಕಂಥ, ಯಾರೇನು ಮನೆಗೆ ಮಾಡ್ತಕ್ಕಂಥ ಯಾರು ಇಲ್ಲ. ಇಲ್ಲಿ ನಮ್ದು ಕೆಲಸ ಬಿಟ್ಟು ಮಾರ್ಲಿಕ್ಕಿಂತ ಇನ್ನೊಂದು ಹೆಚ್ಚು ಕೆಲಸ ಮಾಡ್ಬೇಕು. ಅದನ್ನ ಇಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಯಾಕ್ರಿ ಮಾಡೋದಿಲ್ಲ? ಮನೆ ಕೊಡೋದು ಅಲ್ಲರಿ, ಮದುವೆ ಮಾಡಿ ನೋಡು, ಮನೆ ಕಟ್ ನೋಡು ಅಂತ ಹೇಳ್ತಾರೆ. ನಮ್ ಮನೆ ಕಟ್ಟೋದು ಕೂಡ ಒಬ್ಬನಿಗೆ ಸಹಾಯ ಮಾಡಲ್ಲ ಅಂದ್ರೆ
ಸೊ ತಾವು ಒಂದು NPA ಎಲ್ಲ ತೋರಿಸ್ತಾ ಇದ್ದೀರಾ, ತಾವು ಮಾಡಿರಲಿಲ್ಲ ಅಪ್ಲಿಕೇಶನ್ಸ್. NPA question doesn't even come. More than 300 You have sanctioned only 7. No, this financial year, sir. Total. I am talking about this financial year, this quarter. You sanctioned only 7 applications. It is not a fair. You have to show international. Okay. And in fact, sir, Nirmala Sitharaman ma'am had come. You might remember, she took a board meeting of KGB. She specifically told improve performance. Just because your bank is merged from with Harvard does not mean that in the name of profitability, ella government scheme na tagdagbekanತ ಇಲ್ಲ. Harvard and Bellary are very different, sir. There the people have money. Here people ತಾವೇ financial literacy ನೋಡಿ ಅಷ್ಟೊಂದಿಲ್ಲ. ಸರ್, ಒಂದ್ ಹೇಳ್ತೀನಿ ಕೇಳಿ. ಇಲ್ಲಿ ಮೈನಿಂಗ್, ಸ್ಟೀಲು, ಇರಿಗೇಷನ್, ಟೂರಿಸಂ ಇರೋದ್ರಿಂದ ರೊಕ್ಕ ತುಂಬ್ತಿರೋದು ಅದೇ ಜನಗಳೇ. ಕೆಲಸ ಮಾಡಿ ನಿಮಗೆ ಬಂದಿಲ್ಲ ರೊಕ್ಕ ತುಂಬಿದ್ರೆ ಬ್ಯಾಂಕ್ಗಳಿಗೆ ಡೆಪಾಸಿಟ್ ಮಾಡ್ತಾರೆ ಅದೇ ಬ್ಯಾಂಕ್. ಯಾಕ್ರೆ ಆ ಜನಗಳಿಗೆ ಸ್ವಲ್ಪ ಲೋನ್ ಕೊಟ್ಟು ಅವ್ರ ಕಣ್ಣೀರು ಹೊಸಕ್ಕಾಗಲ್ಲ ನಿಮಗೆ? ಮಾನ್ಯತೆ ಇಲ್ವಾ ನಿಮಗೆ? ಬರೇ ದುಡ್ಡು ಮಾಡಕ್ಕಂತಲ್ಲ. ಎಷ್ಟು ಜನ ಇವತ್ತು ಕಾರ್ಮಿಕರು, ಡ್ರೈವರ್, ಕ್ಲೀನರ್ಸ್ ಅವರೆಲ್ಲ ಮಾಡಿ ಇಂಡಸ್ಟ್ರಿಗಳು ನಿಮ್ ಪ್ರಾಫಿಟ್ ತುಂಬ್ತಾ ಇದ್ದಾರೆ. ಆ ಇಂಡಸ್ಟ್ರಿಗಳು ನಡಿಬೇಕಾದ್ರೆ ಕಾರ್ಮಿಕರು ಎಷ್ಟು ಮಣ್ಣು ಧೂಳ ತಿಂತಿದ್ದಾರೆ ಒಳಗಡೆ. ಆ ದುಡ್ಡು ಇವತ್ತು ತಾನೇ ನಿಮ್ ಡೆಪಾಸಿಟ್ ಆಗ್ತಾರೆ. ಅವರಿಗೆ ಯಾರಿಗೆ ಮನೆ ಬೇಕಾಗಿರೋದು? ಯಾರಿಗೆ? ಕಾರ್ಮಿಕರಿಗೆ, ಇಂಡಸ್ಟ್ರಿ ಒಳಗೆ ಕಾರ್ಮಿಕ ಕೆಲಸ ಮಾಡೋನಿಗೆ ಅಲ್ಲಿ ಸ್ಪಾನರ್ ಹಿಡ್ಕೊಂಡು ತಗೊಂಡು ನಟ್ಟು ಬೋಟು ತಿರುವನಿಗೆ ಅಂತ ತಾನೇ ಸರ್ ಇದು ಕೊಡ್ತಾ ಇರೋದು. ನಾವು ಯಾಕೆ ಮಾಡಲ್ಲ ಹೇಳಿ? ಈಗ ಹೌಸಿಂಗ್ ಲೋನ್ ಈಗ ನಾವೇ ಕೂತ್ಕೊಂಡಿದ್ದು ಯಾರು ಬಡವ್ರ ಮನೆಗೆ ಅದು ಹೇಳ್ರಿ. ಮೂರ್ಲ ಒಂದ್ 10 ಲಕ್ಷ ರೂಪಾಯಿ ಮನೆಗಿನ ಜಾಸ್ತಿನೇ ಇರೋದು ನಾವೆಲ್ಲ ಇರೋದು 10 ಜನ. Points improve ಮಾಡಿ ಸರ್. ಈ ಗವರ್ಮೆಂಟ್ ಸ್ಕೀಮ್ಸ್ ಎಸ್ಪೆಷಲಿ. ಸರ್ ಇದು ಅದನ್ನೆಲ್ಲ ಚರ್ಚೆ ಮಾಡಬೇಡಿ ಸರ್. ಇಲ್ಲಂದಪ್ಪ ಅಂದ್ರೆ ನಾನು ನೀಟಾಗಿ ನಿಮ್ ಬ್ಯಾಂಕ್ ಇಂದ ನಿರ್ಮಲಾ ಸೀತಾರಾಮನ್ ಬರೋದು ನಿಮ್ಗೆಲ್ಲ ನೀರ್ ಬಿಡ್ತೀನಿ ನೋಡೋಣ. ಸೀದಾ ನೆಟ್ಟಿಗೆ ಬರ್ತದ ಮತ್ತೆ ಇಂಪ್ರೂವ್ ಮಾಡಿ. ಹಾ, ಟೇಕ್ ಇಟ್ ಎ ನೋಟ್. SBI ಆಲ್ಸೋ ಸೇಮ್. ಹೋಗಿ ಕುಂತ್ಕೊಂಡು ಬ್ರಾಂಚ್ ವೈಸ್ ಕುಂತ್ಕೊಳ್ಳಿ ನೀವೆಲ್ಲ. ಕುಂತ್ಕೊಂಡು ಗವರ್ಮೆಂಟ್ ಪ್ರೋಗ್ರಾಮ್ಸ್ ಇಂಪಾರ್ಟೆಂಟ್ ಹೇಳ್ಬಿಡಿ ಸರ್. ನಮ್ಮ ಹೌಸಿಂಗ್ ಪ್ರೋಗ್ರಾಮ್ ಹೇಳ್ಬಿಡ್ತೀನಿ ಸರ್. ಸರ್ ಎಲ್ಲರೂ ನೋಟ್ ಮಾಡ್ಕೊಳ್ಳಿ ಸರ್. ಎಲ್ಲ ಇಂಪಾರ್ಟೆಂಟ್ ಪ್ರೋಗ್ರಾಮ್ಸ್ ಹೇಳಿ ಸರ್. ಇದರಲ್ಲಿ ಚರ್ಚೆ Make it a note. Otherwise, now whoever paid this not respond this back, no, I directly return to the finance department. ನಾನು ಡೈರೆಕ್ಟ್ ಆಗಿ ಬರೀತೀನಿ ಲೆಟರ್. ಇದೆಲ್ಲ ಸೋಶಿಯಲ್ ಸೆಕ್ಟರ್ ಸ್ಕೀಮ್ಸ್ ಯಾವ PMFME ಆಗಿ PMFME also your performance is very bad. You will see that PM Swanidhi is also there. This directly affects the traders and ಅಲ್ಲ ಸರ್, ಒಂದೊಂದು ಹೇಳ್ಬಿಡಿ ಸರ್. ಅದು ಇಂಪಾರ್ಟೆಂಟ್ ಇದೆ. so the PM Swanidhi, PMFME is there, and under Denal also you are supposed to open accounts for SHGs and give them loans. These process that ನಮ್ಮ ಜಸ್ಟಿಫಿಕೇಟ್ ಯಾರು ನೋಟ್ ಮಾಡ್ತಿಲ್ಲ ಸರ್. sir the proceedings are set. ಪ್ರೊಸೀಡಿಂಗ್ ನೋಡ್ರಿ, ಇಂಪಾರ್ಟೆಂಟ್ ಪ್ರೋಗ್ರಾಮ್ಸ್ ನೋಟ್ ಮಾಡಿ ಸರ್. ಆಮೇಲೆ ಲೆಟರ್ ಕೂಡ ಕಳಿಸಿ ಸರ್. ಇದರಲ್ಲಿ ಇದು ಇಂಪಾರ್ಟೆಂಟ್ ಪ್ರೋಗ್ರಾಮ್ಸ್ ಏನಿದಾವಲ್ಲ ಸಾಹೇಬ್ ಹೇಳ್ತಾ ಇರೋ ನೋಟ್ ಮಾಡ್ಕೊಂಡು ಇದನ್ನ ಪ್ರಯಾರಿಟಿ ಒನ್ ಎಲ್ಲಾ ಬ್ರಾಂಚ್ಗಳು ಕುಂತ್ಕೊಂಡು ಅದನ್ನ ಅಪ್ಲಿಕೇಶನ್ಸ್ ಕ್ಲಿಯರ್ ಮಾಡಬೇಕು. ನೆಕ್ಸ್ಟ್ ಯು ಹ್ಯಾವ್ ಟು ಸಿ ದಿ ಪರ್ಫಾರ್ಮೆನ್ಸ್, ಗುಡ್ ಪರ್ಫಾರ್ಮೆನ್ಸ್ ಸರ್. And Stand Up India is there. So Stand Up India. no, I'm just saying in general, all whatever social schemes are there. See, PMFME, if we compare, just I'm giving you one example of PMFME, food micro enterprises. Of course, there are departmental issues also. Without filtering, they will send you. But however, if you compare our performance with districts like Haveri has sanctioned 800 loans under PMFME. Loans. I think in our entire district, not more than 60-70 loans might have been sanctioned under PMFME. Correct, Delia? 87. PMFME also, see, these 3 banks are the major for our Ballari. All banks are important. KGB is backbone. SBI, Canara Bank. These 3 they are the backbones. Please, all these schemes are there. In the PM EGP also, there are 3 clusters which come. Basically, DIC, KVIB, KVIC. Every thing, please check. Ensure that it is working properly. Even your PSL norms also should be up to date. Sir, I made only KGB does that, but SBI is also same story only. Yes, sir. Yes, sir. It is the same story. Sir, one submission is there. If we ask concerned department which block they are facing issues, then I think I can focus on those particular branches. So that is your job. Because actually we not come to No, I tell you, you are supposed to give targets to your branches. That minimum so many applications you can push. Sir, target actually in PMGB target is already done. There What are about targets- Suryagar? How many at least in the city you can take up? Suryagar Suryagar, we I are understand the electricity is free, that will not be there. In city, Suryagar we are dealing, sir. Additional What is the Suryagar we get. performance sir? Yes. Sir, PMGB our 10 performance is loans very you bad. might have, 5 loans you might have given, sir. Sir.
how much we have ಅಂದ್ರೆ this verification and all. Return sanction pending. ಇಲ್ಲಿ ಈಗ ಅಲ್ಲಪ್ಪ ಈಗ ಟೋಟಲ್ ಅಪ್ಲಿಕೇಶನ್ ಬ್ಯಾಂಕ್ ವೈಸ್ ಎಷ್ಟಿದಾವಪ್ಪ? ಬ್ಯಾಂಕ್ ವೈಸ್ ಇದೆ ಪೆಂಡಿಂಗ್ ಟೋಟಲ್ ಅಪ್ಲಿಕೇಶನ್ ಬರಲ್ಲ ಸರ್. ಟಿಕ್ ಇದ್ರಲ್ಲಿ ಟೋಟಲ್ ಅಲ್ಲಿ ಏನ್ ಬರುತ್ತಾ ಬ್ಯಾಂಕ್ ಅದೆಲ್ಲ ಹೇಳ್ಬಿಡಪ್ಪ. ನಾನು ಹೇಳ್ತೀನಿ ಸಿಂಪಲ್. ಟೋಟಲ್ ಹೊಸದಾಗಿ ಪಿಕಪ್ ಬ್ಯಾಂಕ್ ವೈಸ್ ಎಷ್ಟು ಅಪ್ಲಿಕೇಶನ್ ಬಂದಿದಾವೆ? Where is the total? ಆಲ್ ಫಾರ್ಮ್ ಸ್ಟಾರ್ಟ್ ಮಾಡಿದ್ರೆ 633 plus 28 plus 220 ಟೋಟಲ್ ಯು ಕ್ಯಾನ್ ಆಡ್ ಇಟ್. ಅವಾಗ ಬಂದಾಗ ಬರುತ್ತೆ ಅದನ್ನ. ಯಾಕೆ ಸೆನ್ಸರ್ ಕಟ್ ಮಾಡ್ತೀರಿ ನೀವು? ವೈ ಆರ್ ಕಟಿಂಗ್ ಸೆನ್ಸರ್? ಅಲ್ಲ ರೀ, ಒಂದು ಲಾಸ್ಟ್ ಕಾಲಮ್ ಇಲ್ಲಂದು ಇಲ್ಲಿ ಸಣ್ಣದು ಇವೆಲ್ಲ ಮರ್ಜ್ ಮಾಡಿ ಕೇಳ್ರಪ್ಪ, ನಾನು ಅಕೌಂಟ್ ಮಾಡಿ ಬಂದಿದ್ದೀನಿ. ಅಪ್ಲೈಡ್ ರೀಸಬ್ಮಿಟ್ ಇದೆಲ್ಲ ಅಷ್ಟೊಂದು ದೊಡ್ಡ ಕಾಲಮ್ ಬೇಕಾಗಿತ್ತು ಅದಕ್ಕೆ. ಆಮೇಲೆ ರಿಟರ್ನ್ ಬ್ಯಾಂಕ್ ಅಂತ ಅಂತ ಬರೋದು ಬೈ ಬ್ಯಾಂಕ್ ಅಂತ ಸಾಕಾಗಿರೋದ ಮಾಡಿ ಇನ್ನೊಂದು ಕಾಲಮ್ ಹಾಕಿ ಟೋಟಲ್ ಅಪ್ಲಿಕೇಶನ್ ಇಶ್ಯೂಡ್ ಅಂತ ಅಂದ್ಬಿಟ್ಟಿದ್ರೆ ವಾಟ್ ಇಸ್ ದ ಪರ್ಸೆಂಟೇಜ್ ಅಂತ ಗೊತ್ತಾಗಿರೋದು ನಮಗೆ. ನೆಕ್ಸ್ಟ್ ಟೈಮ್ ಮಾಡ್ತೀವಿ ಸರ್. ಅದನ್ನ ಮೊದಲು ನಾನು ಪೀರಿಯಡ್ ಮುಗಿದ್ಮೇಲೆ ಮಾಡಿದೆ 2029 ಈಗ ಮಾಡಕ್ ಹೋಗ್ಬೇಡ. 5 ವರ್ಷ ಹಿಂಗೆ ನಮ್ಮ ನೆನಪುಗಳನ್ನ ಕಾಣಿಸ್ತಾ ಇರ್ರಿ. ಮನೆ ಮಾದೇವ ಬೆಟ್ಟಕ್ಕೆ ನಡ್ಕೊಂಡು ಹೋಗ್ತಾರೆ, ಪಾದಯಾತ್ರೆ ನಡೆಸೋದು ನನಗೆ ಒಂದೊಂದು ಮೀಟಿಂಗ್ ಒಂದೊಂದು ಸರ್. ಸರ್ ಟೋಟಲ್ ಅಪ್ಲಿಕೇಶನ್ ಎಲ್ಲ ಆಡ್ ಮಾಡಿದ್ರೆ ಅರೌಂಡ್ 1800 ಆಗುತ್ತೆ ಸರ್. ಸ್ಯಾಂಕ್ಷನ್ ಇಸ್ 129 less than 10%. You tell me percentage. 70% something sir. Clear ಈಗ. What we are trying to say is ನಾನು ದಿಲ್ಲಿನ ಕೆಲಸ ಮಾಡ್ತೀನಿ ಅಲ್ಲಿ, ನೀವು ಮಾಡಕ್ಕೆ ಏನಿದೆಯಲ್ಲಪ್ಪ ಕೇಂದ್ರ ಸರ್ಕಾರ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಕಾರ್ಯಕ್ರಮ ಜನಕ್ಕೆ ಮುಟ್ಸಕ್ ಆಗಿಲ್ಲ ಅಂದ್ರೆ ಸತ್ತಾಗ ಮಣ್ಣಿಟ್ಟಾಗ ಭಗವಂತ ಮೆಸ್ತಾನ ನಮಗೆ. 4 ಜನ ಕಣ್ಣೀರು ಒರೆಸ್ರಿ ಬಡವರಿಗೆ, ಭಗವಂತ ನಮ್ಗೆ ಒಳ್ಳೇದ್ ಮಾಡ್ತಾನೆ. ನನಗೂ ಶಾಶ್ವತವಲ್ಲಿ ಅಧಿಕಾರ ಇದು, ನಿಮ್ಗೂ ಶಾಶ್ವತವಲ್ಲ. ಆದ್ರೆ ನಾವು ಭೂಮಿ ಮೇಲೆ 4 ಜನ ಕಣ್ಣೀರು ಒರೆಸಿದ್ ಶಾಶ್ವತವಾಗಿರ್ತದೆ. ಕರೆಕ್ಟ್ ಏನ್ರಿ? ಕರೆಕ್ಟಾ ಸುಳ್ಳ ಹೇಳ್ರಿ? ಇದನ್ನ ಮಾಡ್ಬೇಕಲ್ಲ 4 ಜನಕ್ಕೆ, ಹೆಣ ಊರವ್ರಿಗನ ಮಾಡ್ಬೇಕ 4 ಜನಕ್ಕೆ ಕೆಲಸ ಮಾಡ್ರಿ. ಏನ್ರಿ ಈ ಮಟ್ಟಕ್ಕನ್ನ ಮಾತಾಡೋರಿಗೆ ಬಿಡ್ತೀರಾ ನನಗೆ? ಸರ್ ಇದು ಕೋಆರ್ಡಿನೇಷನ್ ಇಲ್ಲ ಸರ್. ಬ್ಯಾಂಕ್ಸ್ ನಮ್ಮ ಸರ್ಕಾರಿ ಅಧಿಕಾರಿಗಳು ಇವ್ರಿಗೆ ಹೃದಯ ಇಟ್ಕೊಂಡು ಕೆಲಸನೇ ಮಾಡಲ್ಲ. ಯು ಟೆಲ್ ಮಿ ಸಿಂಪಲ್, ಐ ಆಮ್ ಆಸ್ಕಿಂಗ್ ವಾಟ್ ಇಸ್ ದ ಪರ್ಫಾರ್ಮೆನ್ಸ್ ಫ್ರಮ್ ನವೆಂಬರ್ ಟು ಮಾರ್ಚ್? ಯು ಟೆಲ್ ಮಿ ದಟ್ಸ್ ಆಲ್. ಹೇಳಿ ಏನ್ ಪರ್ಫಾರ್ಮೆನ್ಸ್ ಆಗಿದೆ? ಹೌ ಮಚ್ ದೇ ಪರ್ಫಾರ್ಮೆನ್ಸ್ last November how many were sanctioned you did? ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.